ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅವರೆಕಾಳು ಟೊಮೆಟೊ ಬಾತ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮತ್ತು 10ರಿಂದ 15 ನಿಮಿಷದಲ್ಲಿ ನಾವು ಇದನ್ನು ಪಟಾಪಟ್ ಅಂತ ಮಾಡ್ಕೊಳ್ಬೋದು ನೋಡಿ. ಈ ಅವರೆಕಾಳು ಬಾತನ್ನ ನಾವು ಮಕ್ಕಳು ಲಂಚ್ ಬಾಕ್ಸಿಗೆ, ಮಧ್ಯಾಹ್ನ ಊಟಕ್ಕೆ ಅಥವಾ ಸಂಜೆ ಏನಾದ್ರು ನಾವು ಬೇಳೆ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಇದನ್ನು ನಾವು ಅವರೆಕಾಳು ಟೊಮೆಟೊ ಬಾತನ್ನ ಮಾಡ್ಕೊಳ್ಬೋದು ನೋಡಿ. ಅವರೆಕಾಳು ಟೊಮೆಟೊ ಬಾತ್ ಮಾಡ್ಕೊಳ್ಳಿಕ್ಕೆ ನಾವು ಅಕ್ಕಿನ ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಾನು 4 ಜನಕ್ಕೆ ಆಗುವಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು ನೋಡಿ. ಇದನ್ನೇ 2ರಿಂದ 3 ಸಲ ತೊಳೆದು ನಾನು ಇದನ್ನು 10 ಮಿನಿಟ್ ನೆನಿಲಿಕ್ಕೆ ಇಡ್ತೀನಿ. ಮಸಾಲೆ ರುಬ್ಬು ಮಠ ಅಂತಂದರೆ ಇದು ನೆನೆದ್ರೆ ಅನ್ನ ಉದುರಾಗಿ ಬರುತ್ತೆ ಅಂಥೇಳಿ ನಾವು ಅಕ್ಕಿನ ನೆನಿಟ್ಕೊಳ್ಬೇಕು ನೋಡಿ. ನಾನಿಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳು, ಟೊಮೆಟೊ ಮತ್ತು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ತೊಗೊಳ್ಳಿ. ನಾವೀಗ ಮಸಾಲೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಡೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರ್ಧ ಚಮಚ ಜೀರಿಗೆ ಮತ್ತು ಪುದೀನ ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ, ಇಲ್ರಿಕ ಬಿರಿಯಾನಿ ಆಗುತ್ತೆ. ಬಾತ್ ಅಂದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ನಾನು ಕೊತ್ತಂಬರಿ ಇಲ್ಲ ಅಂತೇಳಿ ಇಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ನಾವು ತರಿಯಾಗಿ ರುಬ್ಕೊಂಬರ್ಬೇಕು. ಇದು ಮಸಾಲೆ ಇಷ್ಟು ಸಾಕು. ಈಗ ನಾನು ಒಂದು ಈರುಳ್ಳಿ ಮತ್ತು ಇದು ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಉದ್ದಕ್ಕಾಗಿನೂ ಸ್ಲೈಸಾಗಿನೂ ಕಟ್ ಮಾಡ್ಕೊಳ್ಬೋದು ನೋಡಿ. ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ದೊಡ್ಡದಿದೆ ಅಂಥೇಳಿ ನಾನು ಒಂದೇ ತೊಗೊಂಡಿದ್ದೀನಿ. ನೀವು ಮೀಡಿಯಮ್ ಸೈಜ್ ಇದ್ದರೆ 2 ತೊಗೊಳ್ಳಿ. ನಿಮ್ಗೆ ಹೆಂಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಥವಾ ಉದ್ದಾಗೇನೂ ಕಟ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ಬೀಜ ತೆಗೆದಿಟ್ಕೋತಾ ಇದ್ದೀನಿ. ನೀವು ಬೀಜ ಬೇಕಂದರೆ ಹಾಕ್ಕೋಬೋದು. ನಾನು ಬೀಜ ತೆಗೆದು ಕಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊನ. ನಿಮ್ಗೆ ಹುಳಿ ಎಷ್ಟು ಬೇಕೋ ನೋಡ್ಕೊಂಡು ನೀವು ಟೊಮೆಟೊನ ಹಾಕ್ಕೋಬೋದು ನೋಡಿ. ನಾನು ಇದು ದೊಡ್ಡದಿದೆ ಅಂಥೇಳಿ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ 2 ಟೊಮೆಟೊನ ನೀವು ಹಾಕ್ಕೋಬೋದು. ಮೀಡಿಯಮ್ ಸೈಜ್ ಇದ್ದದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ. ಈಗ ಇದೆಲ್ಲ ರೆಡಿಯಾಗಿದೆ. ನಾವು ಅವರೆಕಾಳು ಟೊಮೆಟೊ ಬಾತನ್ನ 10 ಮಿನಿಟ್ದಲ್ಲಿ ಪಟಾಪಟ್ ಅಂತ ಮಾಡ್ಕೊಳ್ಬೋದು ನೋಡಿ. ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ ತುಪ್ಪನೂ ಹಾಕ್ಕೊಂಡಿದ್ದೀನಿ ನೋಡಿ. ತುಪ್ಪ ಹಾಕೋದ್ರಿಂದ ರುಚಿನೂ ಹೆಚ್ಚು ಮತ್ತು ಅನ್ನ ಉದುರಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ನಾವು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೇ ಪಲಾವ್ ಎಲೆ, ಚಕ್ಕೆ ಮತ್ತು ದೊಡ್ಡ ಏಲಕ್ಕಿ ಹಾಕ್ಕೊಂಡಿದ್ದೀನಿ. 3ರಿಂದ 4 ಲವಂಗ ಮತ್ತು 1-2 ಏಲಕ್ಕಿ ಮತ್ತು ಸ್ವಲ್ಪ ಒಂದು ಫ್ಲವರ್ದು ಸ್ಟಾರ್ ಹೂವಿಂದು ಒಂದೇ ಒಂದು ಭಾಗ ಹಾಕ್ಕೊಂಡಿದ್ದೀನಿ ಮಸಾಲೆಗೆ. ಮತ್ತು ಈಗ ನಾನು ಈರುಳ್ಳಿ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಮೆತ್ತಗಾಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ಅವರೆಕಾಳು ಟೊಮೆಟೊ ಬಾತ್ ಮಾಡೋಕ್ಕೆ ನಾವು ಅವರೆಕಾಳನ್ನ ಹಸಿದನ್ನು ತೊಗೊಂಡಿರಬೇಕು ನೋಡಿ. ಈಗದ ಮೆತ್ತಗನೂ ಆಗಿದೆ ಮತ್ತು ಚೆನ್ನಾಗಿ ಫ್ರೈನೂ ಆಗಿದೆ. ಇದಕ್ಕೆ ನಾನು 1-2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ 1ರಲ್ಲಿ 2 ಭಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕನ್ನು ನಾವು ಈ ಕೈಲೂ ಈ ಥರ ಮುರ್ಕೊಂಡೂ ಹಾಕೋಬೋದು. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲರಿಗೆ ಸ್ಕಿಪ್ ಮಾಡ್ಬೋದು. ರುಚಿ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಇದನ್ನು ಮಿಕ್ಸಿ ಮಾಡ್ಕೊಂಬಂದು ನಾವು ಇದನ್ನು ಈ ಥರ ಮಸಾಲೆ ಮಾಡ್ಕೊಂಡಿದ್ದೀನಿ ನೋಡಿ. ಮಸಾಲೆ ಈಗ ಫ್ರೈ ಆಗಿದೆ. ಇದಕ್ಕನ್ನು ನಾನು 1 ಟೊಮೆಟೊ ಹಾಕ್ಕೊಂಡಿದ್ದೀನಿ ನೋಡಿ, ದೊಡ್ಡ ಸೈಜ್ದು. ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ನಾನು 4 ಜನಕ್ಕೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ಇದು ಕರೆಕ್ಟ್ ಇದೆ ಹುಳಿ ನೋಡಿ. ಟೊಮೆಟೊ ಮೆತ್ತಗೆ ಆಗಬೇಕು. ನಾವು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಮಸಾಲೆ ಹಸಿ ವಾಸನೆಯೂ ಹೋಗಿರುತ್ತೆ ಮತ್ತು ಟೊಮೆಟೊನೂ ಮೆತ್ತಗಾಗಿರುತ್ತೆ. ಈಗ ನಾನು ಅವರೆಕಾಳು ತೊಗೊಂಡಿದ್ದೀನಿ ನೋಡಿ. ಹಸಿ ಅವರೆಕಾಳು ಚೆನ್ನಾಗಿರಬೇಕಿದು, ಅಂದ್ರೇ ಅವರೆಕಾಳು ಟೊಮೆಟೊ ಬಾತ್ ಚೆನ್ನಾಗಿರತ್ತೆ. ನಾವು ಈಗ ಸಾಂಬಾರದು ಮಾಡಿ ಬೇಜಾರಾಗಿದ್ದರೆ ಈ ಥರ ಅವರೆಕಾಳು ಟೊಮೆಟೊ ಬಾತನ್ನ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಇಲ್ಲಿ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಈಗ ನಾವು ಎಲ್ಲ ಬದಿಗೂ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಈಗ ಟೊಮೆಟೊನೂ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಅದನ್ನು ನಾವು ಇದಕ್ಕೆ ನೆನೆಸಿದಂಥ ಅಕ್ಕಿನ ಹಾಕ್ಕೊಳ್ಬೇಕು ನೋಡಿ. ಅಕ್ಕಿನ ನೆನೆಸಿ ಹಾಕೋದ್ರಿಂದ ಉದುರಾಗಿ ಬರುತ್ತೆ. ಮತ್ತು ಸ್ವಲ್ಪ ತುಪ್ಪ ಹಾಕೋದ್ರಿಂದನೂ ಅನ್ನ ಉದುರಾಗಿ ಮತ್ತು ರುಚಿಯಾಗಿಯೂ ಇರುತ್ತೆ ನೋಡಿ. ತುಪ್ಪ ಮತ್ತು ಅಕ್ಕಿನ ನೆನೆಸಿಟ್ಕೊಳ್ಬೇಕು ಈ ಅವರೆಕಾಳು ಟೊಮೆಟೊ ಬಾತ್ ಮಾಡಲಿಕ್ಕೆ. ಈಗ ಇದನ್ನು ಮಿಕ್ಸ್ ಆದಮೇಲೆ ನೋಡಿ ಎಲ್ಲ ಬದಿಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವು. ಈಗ ಇದಕ್ಕೆ ನಾನು
ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ನೀರಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನೋಡಿ. ನಾನು ಉಪ್ಪು ಎಲ್ಲಿಯೂ ಹಾಕ್ಕೊಂಡಿಲ್ಲ, ನಾನು ಮಸಾಲೆಗೂ ಉಪ್ಪು ಹಾಕ್ಕೊಂಡಿಲ್ಲ ಮತ್ತು ನಾನು ಈರುಳ್ಳಿದು ಫ್ರೈ ಮಾಡುವಾಗೂ ಹಾಕ್ಕೊಂಡಿಲ್ಲ. ಈಗ ನಾವು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನೋಡಿ. ಒಂದು ಸಲ ಇದನ್ನು ಮಿಕ್ಸ್ ಮಾಡಿ ಈಗ ನಾವು ಇದನ್ನು 2 ರಿಂದ 3 ವಿಸಲ್ ಕೂಗಿಸ್ಕೋಬೇಕು. 3 ಸಿಟಿ ಅಂದರೆ ಮಧ್ಯಮ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ, ಅಂದರೆ ಅನ್ನ ಉದುರಾಗಿ ಬರುತ್ತೆ ನೋಡಿ. ನೋಡಿ ಇದನ್ನು 2 ರಿಂದ 3 ನಿಮ್ಗೆ ಹೆಂಗೆ ನಿಮ್ಮ ಕುಕ್ಕರ್ ಹೆಂಗಿದೆ ಅದನ್ನು ನೋಡ್ಕೊಂಡು ನೀವು ಸಿಟಿ ಕೂಗಿಸ್ಕೋಬೋದು ನೋಡಿರಿ. ನಾನಿಲ್ಲೇ ಮಧ್ಯಮ ಉರಿ ಇಟ್ಕೊಂಡೆ 2 ರಿಂದ 3 ಸಿಟಿ ಕೂಗಿಸ್ಕೊಂಡಿದ್ದೀನಿ ನೋಡಿ. ಬಿಸಿ ಬಿಸಿಯಾದ ರುಚಿಯಾದ ಅವರೆಕಾಳು ಬಾತ್ ರೆಡಿ. ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಮನೆಗೆ ಗೆಸ್ಟ್ ಬಂದ್ರೂ ನಾವು ಇದನ್ನು ಮಾಡಿಕೊಡ್ಬೋದು. ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಅಥವಾ ಸಾಂಬಾರದ್ದು ತಿಂದು ಬೇಜಾರಾಗಿದ್ದರೆ ಈ ಥರ ಅವರೆಕಾಳು ಟೊಮೆಟೊ ಬಾತನ್ನು ನಾವು ಮಾಡ್ಕೊಳ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಚಿಯಾದ ಬಿಸಿಯಾದ ಅವರೆಕಾಳು ಬಾತ್ ರೆಡಿ. ಥ್ಯಾಂಕ್ ಯು.